Audio Jungle. ಹದಿನಾಲ್ಕನೇ ಪುಣ್ಯತಿಥಿಯ ಸ್ಮರಣಾರ್ಥಕವಾಗಿ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಬಹಳ ಸಂತೋಷ ವಿಷಯ. ನನಗೆ ಡಾಕ್ಟರ್ ಭವಾನಿ ಅವರು ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಬರಬೇಕು ಅಂತ. ನಾನು ಔಟ್ ಆಫ್ ಸ್ಟೇಷನ್ ಬೆಂಗಳೂರಿಂದ ಆಚೆ ಇದ್ದೆ. ಆಮೇಲೆ ಬರಕ್ಕಾಗಲ್ಲ ಉದ್ಘಾಟನೆಗೆ ಅಂದ್ರೆ, ಇಲ್ಲ ಮುಕ್ತಾಯ ಸಮಾರಂಭ ಬರಲೇಬೇಕು ಅಂದೆ. ಇವತ್ತೆಲ್ಲಾ ಕಾರ್ಯಗಳು ಬರೀ ಇವತ್ತು ನಾನು ಇವತ್ತು ಇದಕ್ಕೋಸ್ಕರನೇ ಸ್ಟ್ರೈಟ್ ಆಗಿ ಬಂದೆ. ನಾನು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ನಾನು ಬೇರೆ ಒಂದು ಡೈರಿ ಮತ್ತೆ ಕ್ಯಾಲೆಂಡರ್ ರಿಲೀಸಿಂಗ್ ಇತ್ತು, ದಲಿತ ಸಂಘ ಸಮಿತಿದು, ಅದನ್ನ ಮುಗಿಸ್ಕೊಂಡು ನಾನು ಬಂದೆ. ನೀವೆಲ್ಲ ಹೇಳ್ದಾಗ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ಬರೋದು ಹಂಗೇನೆ. ಈಗ ನನಗೆ ಒಂದು ಸಂತೋಷ ಏನಂದ್ರೆ, ಈಗ ಇಲ್ಲಿ ಬಂದ್ಮೇಲೆ ನನಗೆ ಆತ್ಮೀಯ ಸ್ನೇಹಿತರು, ನನಗೆ ಬ್ರದರ್ ಅಂತಾನೆ ಕರೆದ ಶಿವಣ್ಣವರು ಒಬ್ಬ ಸ್ನೇಹಿತರಾದ ನನಗೆ. ನಮ್ಮ ಭವಾನಿಯವರು ಮಗಳ ಸಮಾನ ಒಂದು ಮಗಳು ಸಿಕ್ಕಿದ್ರು ನನಗೆ. ಆಮೇಲೆ ನಮ್ಮ ಸಂಸದರು ಅಷ್ಟೇ, ಇವರು ನನ್ನ ರಿಲೇಷನ್, ನಮ್ಮ ಬ್ರದರ್ ಮುನ್ಸ್ವಾಮಿಯವರು, ನಾವು ಸಂಬಂಧಿಗಳು. ನಮ್ಮ ರಘುಪತಿ ರೆಡ್ಡಿ ಅವರು ಅಷ್ಟೇ, ರಾಜಗೋಪಾಲ್ ಅಷ್ಟೇ ನನ್ನ ಹಿತೈಷಿಗಳು. ಯಾವತ್ತೂ ಅವರು ನನ್ನ ಬಗ್ಗೆ ಏನೇ ಆಗ್ಲಿ ನೆಗೆಟಿವ್ ಮಾತಾಡಿದ್ದಿಲ್ಲ. ನನ್ನ ಒಂದು ಏನೋ ಒಂದು ಕ್ಯಾರೆಕ್ಟರ್ ನೋಡಿ ಅವರು ಬಹಳ ಎನ್ಕರೇಜ್ ಮಾಡ್ತಾ ಇದ್ರು. ಅವ್ರು ಹೇಳಿದ್ರಲ್ಲ ಓಟ್ ಹಾಕಿಲ್ಲ ಅಂತ, ಓಟ್ ಹಾಕ್ಲಿ ಬಿಡಿ ನನ್ಗೆಲ್ಲ ಒಂದೇ. ನನ್ಗೆ ಒಂದು ಸಂತೋಷ ಏನು ಅಂದ್ರೆ, ಸರ್ ಆಲಂಗೂರ್ ಬಿಟ್ರೆ ನೀವೇ ಸರ್ ಕೆಲಸದಲ್ಲಿ ಅಂತ. ಅದನ್ನಂತೂ ನಾನು ಮರೆಯಕ್ಕಾಗಲ್ಲ. ಸಾಹೇಬ್ರ ಮುಂದೆ ನಾವು ಬಿದ್ದೆ, ಅದರಲ್ಲಿ ಅನುಮಾನ ಇಲ್ಲ. ಅವರು ಬಹಳ ವಿಧಾನಸೌಧದಲ್ಲಿ ಮಾತಾಡ್ಬೇಕಾದ್ರೆ ವೈ ಕೆ ರಾಮಯ್ಯ ಬಿಟ್ರೆ ಇವರೇ ಕೇವಲ ಕೂತ್ ಮಾತಾಡ್ತಾ ಇದ್ದು. ವೈ ಕೆ ಆರ್ ಸ್ಟೈಲ್ ನಮ್ಮ ಆಲಂಗೂರ್ ಅವ್ರು ಚೆನ್ನಾಗಿ ಗೊತ್ತಿದೆ ನನಗೆ. ಏನೋ ಪಾಪ ಅವರು ಬಹಳ ಸಣ್ಣ ವಯಸ್ಸಲ್ಲಿ ಹೋದ್ರು, ಬಟ್ ಅವರ ಸ್ಮರಣಾರ್ಥವಾಗಿ ಮಗಳು ಮುಂದೆ ನಿಂತ್ಕೊಂಡು ಅವ್ರ ಸಾಥ್ ಕೊಟ್ಕೊಂಡು ಶಿವಣ್ಣವರು, ನಮ್ಮ ಹರೀಶ್ ಗೌಡ್ರು ಮಾತಾಡಿ ಫೋನ್ ಮಾಡಿದ್ರು ನನಗೆ ಬರ್ಲೇಬೇಕಂತ. ಹರೀಶ್ ನನ್ನ ಶಿಷ್ಯ, ಕನ್ನಡ ರಕ್ಷಣಾ ವೇದಿಕೆಯವರು. ಅವ್ರ ಊರಿಗೆಲ್ಲ ಹೋಗಿದ್ದೀನಿ, ಮದುವೆ ಬರೋಕ್ಕಾಗಿಲ್ಲ. ಅದಕ್ಕೆ ಏನೋ ಒಂದು ನೆಕ್ಸ್ಟ್ ಬರ್ತೀರಪ್ಪ ಮನೆಗೆ ಹರೀಶ್, ಬಹಳ ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಆಮೇಲೆ ನನ್ನ ನಿರೀಕ್ಷೆ ಹೆಂಗೇನೆ ಇವತ್ತು ನಮ್ಮ ತಾಯಿಲೂರು ಇದಕ್ಕೆ ಪ್ರೋತ್ಸಾಹ ಮಾಡಿದ್ದು ನಮ್ಮ ಮಾಜಿ ಸಂಸದ ಮನೆಯ ಮುನ್ಸ್ವಾಮಿ ಅವರು. ಅವ್ರ ಪ್ರೋತ್ಸಾಹದಿಂದ ಅವರು ಚಾಂಪಿಯನ್ ಆದ್ರು ಅನ್ಸ್ಬೋದು, ಚೆನ್ನಾಗೂ ಆಟನೂ ಆಡಿದ್ರು. ನಮ್ಮ ಸಿಗೇಲಿ ಸುಂದರ್ ಅವರು ಪಾಪ ಆಪರೇಷನ್ ಮಾಡ್ಕೊಂಡು ಬಿನ್ನು ಅವ್ರು ಓಡಾಡಿ ಅವರೊಂದು ಬಾಲ್ ಹಿಡಿದ್ರು. ಅಂದ್ರೆ ಇವರಿಬ್ಬರು ಎರಡು ಟೀಮು ನೋಡಿ ಹೆಂಗಿದೆ. ಮ್ಯಾಚ್ ಫಿಕ್ಸಿಂಗ್ ಅಂತ ಇಲ್ಲ, ಆಟ ಆಡಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಇಲ್ಲ. 27 ತಂಡಗಳನ್ನ 3 ದಿವಸ ಸುಧಾರಿಸ್ಕೊಂಡು, ಮಳೆ ಇಲ್ಲ, ದೇವರ ಅನುಗ್ರಹದಿಂದ ತಣ್ಣಗಿದೆ ನೋಡಿ. ಇವು ಎಷ್ಟು ನೀಟಾಗಿ ಮುಗಿದ ತಕ್ಷಣ ಕೂಲ್ ಆಗೋಯ್ತು. ಈಗ ಮುಕ್ತಾಯ ಸಮಾರಂಭ ಚೆನ್ನಾಗಿದೆ. ಮುಂದಿನ ವರ್ಷ 15ನೇ ವರ್ಷದ ಪುಣ್ಯ ತಿಥಿ ಸ್ಮರಣೆಗಾಗಿ ನನ್ನಿಂದ ಏನಾದ್ರು ಒಂದು ಕೊಡುಗೆ ಇರುತ್ತೆ. ಅದು ನಾನು ಏನು ಅಂತ ಹೇಳಕ್ಕಾಗಲ್ಲ. ಹತ್ರ ಬಂದಾಗ ನಾನು ಹೇಳ್ತೀನಿ, ನೀವು ಹೆವಿ ಪೆನಾಲ್ಟಿ ಹಾಕಿರ್ಬೇಕಾದ್ರೆ ನಾನು ಒಂದು ಒಳ್ಳೆ ಏನಾದ್ರು ಒಂದು ಕೊಡುಗೆ ಕೊಡ್ತೀನಿ. ಇನ್ನು ಗ್ರ್ಯಾಂಡ್ ಆಗಿ ಮಾಡಿ, ಅಂದ್ರೆ ಸಮತಟ್ಟವಾದ ಜಾಗದಲ್ಲಿ ಮಾಡಿ, ಪರವಾಗಿಲ್ಲ. ಎಲ್ಲಾದ್ರೂ ಸಿಟಿ ಟೌನ್ ಅಲ್ಲೇ ಮಾಡಿ. ಯಾಕಂದ್ರೆ ಅವರು ಇಡೀ ರಾಜ್ಯಕ್ಕೆ ನಾಯಕರಾಗಿದ್ದವರು. ನಮ್ಮ ಟೌನ್ ಅಲ್ಲಿ ಮಾಡೋಣ, ಇದೊಂದು ಇರ್ಲಿ. ಇವಾಗ ಚೆನ್ನಾಗಿದೆ. ಟೌನ್ ಅಲ್ಲಿ ಮಾಡಿ 3 ದಿವಸ ಬರೋಕ್ ಪ್ರಯತ್ನ ಮಾಡ್ತೀವಿ ನಾವು. 3 ದಿವಸ ಬರ್ತೀವಿ, ಫೈನಲ್ಗೂ ಬರ್ತೀವಿ, ಉದ್ಘಾಟನೆಗೂ ಬರ್ತೀವಿ. ಈ ತರ ಆಗ್ತಾ ಇದು ಮುಂದುವರ್ಸ್ಬೇಕು, ಈ ತರ ಒಂದು ಪದ್ಧತಿ. ಅವ್ರ ಅಭಿಮಾನಿಗಳು ಬಹಳ ಇದ್ದಾರೆ ನೋಡಿ. ಅವ್ರು 14 ವರ್ಷ ಆದ್ರೂ ಇಷ್ಟು ಜನ ಬಂದು ಅದನ್ನ ಈ ಒಂದು ಅವರ ಸ್ಮರಣೆಗೋಸ್ಕರ ಬಂದು ವೀಕ್ಷಣೆ ಮಾಡಿ ಇಲ್ಲೆಲ್ಲ ಇದ್ದಾರೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ, ನಿಜವಾಗ್ಲೂ ಸಂತೋಷದ ವಿಷಯ. ನಾನು ಅವ್ರ ಅಭಿಮಾನಿ, ಇಲ್ಲಿ ಬಂದ ಅಭಿಮಾನಿ ಅದೇ. ಆಮೇಲೆ ಕಾರಲ್ಲಿ ಹೋಗ್ತಾ ಬರ್ತಾ ಯಾರು ಆಲಂಗೂರು ಶ್ರೀನಿವಾಸನವ್ರಿ ಅಷ್ಟೊಂದು ಕೆಲಸ ಮಾಡಿ ಪುಣ್ಯಪ್ಪ, ಅವ್ರ ಹೆಸರು ಯಾರು ಮಾಡಿಲ್ಲ ಅಷ್ಟು ಕೆಲಸ ಹಿಂದೆ ಅಂತವರು ಮುಚ್ಚಿಟ್ಟುಕೊಂಡಿದ್ದಾರೋ ನಂಗೆ ಬೇಜಾರಾಗಿ, ನಾನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿ ಆಗಿದೆ, ನಂಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಅಂತ. ಕೇಳಿದೆ, ನಿಮ್ದೇನು ತೊಂದರೆ ಅಂತ. ಹೈವೇನಲ್ಲಿ, ಅದು ಹೈವೇ ಮೊದಲು ಆಕ್ಚುಲಿ ಹೊರಗಡೆ ಇದ್ರು ಹೈವೇ ಇಡಾಕಿಲ್ಲ ಅಂತ ಡಿ ಸಿ ಹೇಳಿದೆ. ನಾನೇ ಮಿನಿಸ್ಟರ್ ಅಲ್ವಾ, ಪವರ್ ಚಲಾಯಿಸಿದೆ. ಏನ್ ಹೇಳಿ ಹೆಂಗ್ ಮಾಡ್ಬೇಕು, ಬೇರೆ ಕಡೆ ಇಟ್ಕೊಳ್ಳಿ. ಸೊ ಆ ಜಾಗನ ನಾನು ಮುನ್ಸಿಪಾಲಿಟಿಯಿಂದ ಕೊಂಡ್ಕೊಂಡೆ 12-13 ಲಕ್ಷಕ್ಕೆ. ನಾನು ಒಕ್ಕಲಿಗ ಸಂಘಕ್ಕೆ ಜಾಗನ ಹಸ್ತಾಂತರ ಮಾಡಿದೆ. ನನ್ನ ಹೆಸರಲ್ಲಿ ಮಾಡ್ಕೊಂಡೆ ಫಸ್ಟ್, ಅವ್ರ ಹೆಸರು ಕೊಟ್ಟೆ. ಅದನ್ನು ಶಿಫ್ಟ್ ಮಾಡಿಸ್ಬಿಟ್ಟೆ. ನಾನೇ ನಿಂತ್ಕೊಂಡು ಮಾಡಿಸಿದ್ದು. ಸುಮಾರು ಜನ ನೋಡ್ತಾ ಇದ್ದೆ, ಕ್ರೇನ್ ಇಟ್ಕೊಂಡು ನಿಂತ್ಕೊಂಡು ಮುಗಿಯೋವರೆಗೂ ಹೋಗಿಲ್ಲ ನಾನು. ಅದು ಇಟ್ಟೆ ಹೋಗಿದ್ದು. ಒಂದು ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆಗೆ ಎಲ್ಲರೂ ಬಂದಿದ್ರು. ನಮ್ಮ ಭವನ ಅವರು ಪಾಪ ಅವತ್ತು ಬಹಳ ಸಂತೋಷ ಪಟ್ಟು ಅನ್ಸುತ್ತೆ. ಅವರ ತಮ್ಮಂದರು ಅಷ್ಟೇ, ಒಡ ಹುಟ್ಟಿದ ತಮ್ಮ. ಅವರು ನನಗೂ ತಮ್ಮನೇ, ಬ್ರದರ್ ಅಂತ ಈಗಲೂ ನಾನು ಕರೆಯೋದು ಶಿವಣ್ಣವ್ರನ್ನ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿ, ನಾನು ಒಬ್ಬ ಅಭಿಮಾನಿ ಅಂತ ನಿಮ್ಗೆ ಹೇಳ್ತಾ, ನಿಮ್ ಜೊತೆ ನಾನು ಇರ್ತೀನಿ. ಮುಂದಿನ ಏನೇ ಅವರು ಸಂಬಂಧದಲ್ಲಿ ಏನೇ ಒಂದು ಕಾರ್ಯ ಮಾಡಿದ್ರು ನನ್ನ ಕೊಡುಗೆ ಇದೆ ಅಂತ ಮತ್ತೆ ಪುನರುಚ್ಚಾರ ಮಾಡಿ, ಈಗ ಈ ಒಂದು ಆಟದಲ್ಲಿ ಭಾಗವಹಿಸ್ತೀನಿ. ಎಲ್ಲರೂ ಗೆಲ್ಲಕ್ಕಾಗಲ್ಲ, ಅವ್ರು ಚೆನ್ನಾಗಿ ಹೇಳೋದು. ಚೆನ್ನಾಗಿ ಆಡೋರು ಗೆದ್ದೇ ಗೆಲ್ತಾರೆ. 27 ಟೀಮು ಚೆನ್ನಾಗಿ ಆಡಿದ್ದಾರೆ ಅಂತ ನಂಗೆ ಗೊತ್ತಾಗಿತ್ತು. ಈ ಫೈನಲ್ ಅಂತ ಫುಲ್ ವೀಕ್ಷಣೆ ಮಾಡಿದ್ದು ಬಹಳ ಚೆನ್ನಾಗಿತ್ತು, ಸಂತೋಷ ಆಯ್ತು. ನಮಗೂ ಒಂಥರ ಟೈಮ್ ಪಾಸು. ಆಮೇಲೆ ಏನೋ ಮಾಮೂಲಿ ರೋಟೀನ್ ವರ್ಕ್ಸ್ ಚೇಂಜ್ ಇದು ಒಂಥರ ನೋಡ್ಕೊಂಡು ತುಂಬಾ ನಮ್ಗೆ ಹಬ್ಬ ಇದ್ದಂಗೆ ಆಯ್ತು ಇವತ್ತು.
ನೆಕ್ಸ್ಟ್ ದಿನಗಳಲ್ಲಿ ನಾನು ಏನೇ ಕಾರ್ಯಕ್ರಮ ಮಾಡಿದ್ದು ಇದ್ರ ಪರವಾಗಿ ಕರೀರಿ, ನಾನು ಬರ್ತೀನಿ, ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.